ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ. ಸೊ ಹಾಗಾಗಿನೇ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನೀವೆಲ್ಲರೂ ಕೂಡ ನನ್ನ ಫ್ಯಾಮಿಲಿ ಇದ್ದಾಗೆ. ಸೊ ಹಾಗಾಗಿ ನಿಮಗೆ ಒಂದು ವಿಶ್ ಮಾಡೋಣ ಫಸ್ಟು ಅಂತೇಳಿ ಇವತ್ತು ವಿಶ್ ಮುಖಾಂತರನೇ ಶುರು ಮಾಡ್ತಾ ಇದ್ದೀನಿ. ನೀವು ಕೂಡ ಹೇಗೆಲ್ಲ ಹಬ್ಬಗಳನ್ನ ಆಚರಣೆ ಮಾಡಿದ್ದೀರಂತ ಖಂಡಿತ ಒಂದು ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನು ಇಲ್ಲಿ ಫೈನಲಿ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ಅದು ಯಾಕೆ, ಏನು, ಎತ್ತ, ಫೈನಲಿ ಏನಾಗುತ್ತೆ, ಏನು ಕತೆ, ಇಲ್ಲಿ ಭೂಮಿ ವಿಷಯ ಏನಾದ್ರು ಗೊತ್ತಾಗ್ಬಿಡುತ್ತಾ ನಿಂಗವಜ್ಜಿಗೆ ಅಂತ ಎಲ್ಲ ಗೊತ್ತಾಗಬೇಕು ಅಂತಂದರೆ ಸೊ ಇನ್ನು ಭೂಮಿ ಕೂಡ ಅಜಿತನಿಗೆ ಪ್ರೀತಿ ವಿಷಯನ ಫೋನಲ್ಲಿ ಶೇರ್ ಮಾಡ್ಕೋತಾಳ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನು ಇವರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡ್ತಾರಂದ್ರೆ ಇವತ್ತು ರಾಮಣ್ಣ ಇದ್ಕೊಂಡು ಅಜ್ಜಿ ಮಾತಾಡೋ ಒಂದು ಚುಚ್ಚು ಮಾತುಗಳಿಂದ, ಅಂದರೆ ನಿಂಗವ್ವ ಅಜ್ಜಿ ಮಾತಾಡೋ ಒಂದು ಚುಚ್ಚು ಮಾತುಗಳಿಂದ ಒಂದು ಡಿಸಿಷನ್ಗೆ ಬರ್ತಾನೆ ರಾಮಣ್ಣ. ಸೊ ಏನು ಗೊತ್ತಾ ಅದು ಡಿಸಿಷನ್ನು ನೋಡ್ರಿ, ಬೇಜಾರು ಮಾಡ್ಕೊಬಿಡಿ. ಸೊ ನಾವೆಲ್ಲರೂ ಕೂಡ ಇಲ್ಲಿಂದ ಈಗಲೇ ಹೊರಟೋಗ್ಬೇಡ. ಏಕೆ ಅಂತಂದರೆ ಅವ್ರ ಚುಚ್ಚು ಮಾತುಗಳು ನಮಗೆ ಯಾರೂ ಇಷ್ಟ ಆಗ್ತಿಲ್ಲ, ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟ ಆಗ್ತಿಲ್ಲ ಅಂತ ರಾಮಣ್ಣ ಹೇಳ್ತಾರೆ. ರೀ ನೀವು ಯಾಕ್ರಿ ಈ ಥರ ಡಿಸಿಷನ್ ತೊಗೊಳ್ತೀರ ಅಂತ ಸಂಗೀತ ಹೇಳ್ತಾರೆ. ಹೌದು ಸಂಗೀತ, ನಮ್ಮಮ್ಮ ಯಾವತ್ತೂ ಚೇಂಜ್ ಆಗಲ್ಲ. ನಮ್ಮನ್ನು ಮಕ್ಕಳಿಂದನೂ ಅದೇ ರೀತಿಯೇ ಮಾತಾಡಿದ್ರು ಅವರು, ಮತ್ತು ಈಗಲೂ ಅದೇ ರೀತಿಯೇ ಮಾತಾಡ್ತಾರೆ. ನಮ್ಮ ಮನೆ ಬಿಟ್ಟು ಹೋಗೋದಕ್ಕೂ ಅದೇ ಕಾರಣ. ನಿನ್ನೆ ಯಾವಾಗ ಚುಚ್ಚಿ ಮಾತಾಡ್ತಿದ್ರಲ್ವ, ಈ ರೀತಿ ಮಾತುಗಳಿಂದನೇ ತಾನೇ ನಿನ್ನ ನಾನು ಕರ್ಕೊಂಡು ಹೊರಟೋಗಿದ್ದು, ಮತ್ತು ನಮ್ಮಪ್ಪ ಕೂಡ ದ್ವೇಷ ಅಂತ ಹೊರಟೋಗಿದ್ದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದಾಗ ಫೈನಲ್ಲಿ ಇಲ್ಲಿ ಚಂದ್ರಿಕಾ ಬಂದ್ಬಿಟ್ಟು ಮಾತಾಡ್ತಾರೆ. ಚಪ್ಪಾಳೆ ಹೊಡ್ಕೊಂಡು ಮಾತಾಡ್ತಾರೆ. ವಾವ್ ಅಣ್ಣ, ವಾವ್, ನಿಮ್ಮನ್ನು ಮೆಚ್ಚಿಬಿಟ್ಟೆ ಅಣ್ಣ. ಆದರೆ ನಿಮ್ಮ ಉದ್ದೇಶ ಏನು ಗೊತ್ತಾ, ಒಟ್ಟಿಗೆ ನಿನ್ನ ಫ್ಯಾಮಿಲಿನ ಯಾರು ಏನು ಅನ್ನಬಾರ್ದು. ಏನೋ ದೊಡ್ಡವ್ರು ಒಂದು ಮಾತು ಅಂತಾರಪ್ಪ, ನನಗೂ ಬೈತಾರೆ, ನಾನು ಮಗಳಂತೇನು ನನಗೂ ಬೈದಂಗೆ ಇರಲ್ವಲ್ಲ. ಸೊ ನಾನು ಕೂಡ ಬಂದು ಹೋಗ್ತಾ ಇರ್ತೀನಿ ತಾನೆ. ನೀನು ಆಲೇ ಹೆಂಡ್ತಿಗೆ ಬೈದ್ಬಿಟ್ರು ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಡಿಸಿಷನ್ನ ತೊಗೊಂಡು ಹೊರಟಿದೆಯಲ್ಲಣ್ಣ ನೀನು. ಆದರೆ ನಮ್ಮಮ್ಮ ಏನು ಬೈಲೇಬಾರ್ದಾ, ಇಷ್ಟು ಬೇಗ ನೀನು ಹೆಂಡ್ತಿಗೋಸ್ಕರ ಈ ಮನೇನೇ ಬಿಟ್ಟು ಹೊರಟಿದೀಯಾ ಅಂತ ಹೇಳ್ಬಿಟ್ಟು ಅವರು ಕೂಡ ಚುಚ್ಚು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಶುರು ಮಾಡಿದ ತಕ್ಷಣ ಇಲ್ಲಿರೋರಿಗೆಲ್ಲ ಇನ್ನೊಂದು ಥರ ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿಂಗವಜ್ಜಿ ಒಂಥರ ಆದರೆ ಈ ಅಮ್ಮ ಇನ್ನೊಂದು ಥರ, ಚಂದ್ರಿಕಾ ಅಂದರೆ ಅಮ್ಮನ ಮಗಳು, ನೀನೇಂತೆಲ್ಲ ಹೇಳ್ಕೊಟ್ಬಿಟ್ಲಾ, ಅದಕ್ಕೆ ಕರ್ಕೊಂಡು ಹೊರಟಿದ್ಯಾ ಅಂತೇಳಿ ಮಾತಾಡ್ತಾರೆ. ಆಗ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ ಎಲ್ಲರೂ ಕೂಡ. ಫೈನಲಿ ನಾವು ಭೂಮಿ ಮಾತಾಡ್ತಾಳೆ ನೋಡಿ. ಇವಾಗ ನೀವು ಒಂಥರ ಆದರೆ ಅವರೊಂಥರ ಆಗಿರ್ತಾರೆ, ಅವರೊಂಥರ ಆದರೆ ನೀವೊಂಥರ ಆಗಿರ್ತೀರ, ಅವರು ಕೊಡಲಿ ಆದರೆ ನೀವು ಮೊಚ್ಚಾಗಿರ್ತೀರ ಅಂತ ಕೂಡ ಮಾತಾಡ್ಬಿಡ್ತಾಳೆ ಭೂಮಿ. ನಾವು ಏನೋ ಅಂತ ಅಂದ್ಕೊಳ್ತೀವಿ, ನೀವೇನೋ ಒಂಥರ ಮಾತಾಡ್ತೀರಾ. ಅಲ್ಲ ರೀ, ನೋಡಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಈ ರೀತಿಯೆಲ್ಲ ಮಾತಾಡೋದು ಸರಿ ಇಲ್ಲ ರೀ. ನಮ್ಮ ಅತ್ತೆ ಬಗ್ಗೆ ನಮ್ಮ ಮಾವನ ಬಗ್ಗೆ ಯಾರೇ ನೀವು ಮಾತಾಡೋಕ್ಕೆ, ನಮ್ಮ ಅತ್ತೆ ನಮ್ಮ ಮಾವನ ಯಾರು ಬೈಬತ್ಕಂಡ್ರಿ ಅಂತ ಹೇಳಿದಾಗ ಏನು ನಿಮ್ಮ ಸ್ವಂತ ಅತ್ತೆ ಮಾವನ ಥರ ಮಾತಾಡ್ತಿದ್ಯಾ, ಅವ್ರ ಮಗನೇನೋ ಮದುವೆ ಮಾಡ್ಕೊಂಡಿದ್ಯಾ ನೀನು ಅಂತೇಳಿ ಚಂದ್ರಿಕಾ ಕೇಳ್ತಾಳೆ. ಆವಾಗ ಶ್ರವಣ ಬಂದ್ಬಿಟ್ಟು ಎಲ್ಲಿ ಗೊತ್ತಾಗ್ಬಿಡುತ್ತೆ ಈ ವಿಷಯ ಅಂತ ಹೇಳ್ಬಿಟ್ಟು, ನೋಡಮ್ಮ ಚಂದ್ರಿಕಾ, ಆ ರೀತಿಯೆಲ್ಲ ಅನ್ಕೋಬೇಡ, ಅವಳು ನನ್ನ ಮಗಳಲ್ವಾ, ವರ್ಷಕ್ಕೆ ಅತ್ತೆ ಆಗಬೇಕು ಮಾವ ಆಗಬೇಕಲ್ವಾ. ಸೊ ಹಾಗಾಗಿ ಅವ್ರ ಅತ್ತೆ ಮಾವ ತುಂಬ ಚೆನ್ನಾಗಿ ಸಾಕಿದಾರಲ್ವ, ಸೊ ಹಾಗಾಗಿ ತುಂಬ ಪ್ರೀತಿ ಇದೆ, ಹಾಗಾಗಿ ಆ ರೀತಿ ಹೇಳ್ತಿದ್ದಾಳೆ ಅಂತ ಅಂದಾಗ, ಅಲ್ವಾ ಮಾವ, ಅಲ್ವಾ ಬಾವ ಅಂತೇಳಿ ರಾಮಣ್ಣನ ಕೇಳಿದಾಗ ಇಲ್ಲಿ ಹೌದೌದು ಅದೇ ರೀತಿಯೇ ಚಂದ್ರಿಕಾ, ಅವಳು ತುಂಬಾ ನಮ್ಮನ್ನು ಹಚ್ಕೊಂಡಿದ್ದಾಳೆ, ಸೊ ಹಾಗಾಗಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅಲ್ಲೆಲ್ಲರೂ ಕೂಡ ಮುಚ್ಚಾಕ್ಬಿಡ್ತಾರೆ. ನೋಡಿ ನಾವಿನ್ನೂ ಇಲ್ಲೇ ಇರ್ತೀವಿ, ಇಲ್ಲೇ ಹಬ್ಬ ಮಾಡ್ತೀವಿ, ಇಲ್ಲೇ ಉಳ್ಕೊಂಡೇ ಹೋಗೋದು ನಾವು ಅಂತೇಳಿ ಅವಾಗ ಭೂಮಿ ಫೈನಲಿ ಡಿಸಿಷನ್ನ ತಗೋತಾಳೆ. ಇನ್ನು ಎಲ್ಲರೂ ಕೂಡ ಹೋಗ್ತೀನಿ ಅಂತ ಹೊರಟಾಗ ಭೂಮಿ ಏನು ಮಾಡ್ತಾಳೆ ಅಂದರೆ, ನೋಡಿ ಯಾರು ಕೂಡ ಇಲ್ಲಿಂದ ಹೋಗೋದು ಬೇಕಿಲ್ಲ. ಏಕೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಶ್ರೀರಾಮನವಮಿನ ಮುಗಿಸ್ಕೊಂಡೇ ನಾವು ಇಲ್ಲಿಂದ ಹೊರಡಬೇಕು. ಇನ್ನೊಂದು ಏನು ಗೊತ್ತಾ, ನೋಡು ಅಜ್ಜಿ ತುಂಬ ಒಳ್ಳೆಯವರು, ಅಂದರೆ ನಿಂಗವ್ವಜ್ಜಿ ತುಂಬ ಒಳ್ಳೆಯವರು, ಅವ್ರನ್ನ ಹೇಗಾದರೂ ಮಾಡಿ ನಾವು ಬದಲು ಮಾಡಲೇಬೇಕು ಅಂತಂದಾಗ ಏನು ಹೇಳ್ತಿದೆಯಾ ಭೂಮಿ ನೀನು, ಅವ್ರು ಯಾವತ್ತನ್ನ ಬದಲಾಗೋದು ನಿನಗೆ ಗೊತ್ತಾ, ಸಾಧ್ಯನೇ ಇಲ್ಲ. ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ, ನಮ್ಮಮ್ಮ ನಾವು ಏನಂತ ಗೊತ್ತಿಲ್ವಾ ಅಂತ ರಾಮಣ್ಣ ಹೇಳ್ತಾರೆ. ನೋಡಿ ಮಾವ, ಅವರು ನನಗೇನಂತ ಚೆನ್ನಾಗಿ ಗೊತ್ತಾಗಿದೆ, ನಾನು ಬಂದು ಒಂದೇ ದಿನವೇ ಆಗಿರ್ಬೋದು, ಆದರೆ ಅವ್ರಿಗೆ ಯಾವ ಥರ ಬುದ್ಧಿ, ಅವ್ರಿಗೆ ಯಾವ ಥರ ಇದೆ ಮನಸ್ಸು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ. ಅದೇನು ಅಂತಂದರೆ ನಾವೆಲ್ಲರೂ ಕೂಡ ಅಜ್ಜಿ ನನ್ನ ಮೇಲೆ ಅನುಮಾನ ಪಟ್ಟಾಗ ನೀವೆಲ್ಲರೂ ಕೂಡ ನನ್ನ ಹೊರಗಡೆ ಕರ್ಕೊಂಡು ಬಂದುಬಿಟ್ರಿ, ನಾವು ಶಾರದಮ್ಮನ ಮೇಲೆ ದ್ಯಾಸನೇ ತೋರಿಸ್ಲಿಲ್ಲ. ಅವಾಗ ಏನು ಮಾಡಿದ್ರು ನಿಂಗವ್ವಜ್ಜಿ, ಏನಾದರೂ ಶಾರದಮ್ಮನ ಬೈದ್ಬಿಟ್ರಾ, ಇನ್ನೊಂದು ಮಾಡಿದ್ರಾ, ಮತ್ತೊಂದು ಮಾಡಿದ್ರಾ, ಶಾರದಮ್ಮನ ಕುಂಡಿಸ್ಕೊಂಡು ಸಮಾಧಾನ ಮಾಡಿ ಎಲ್ಲನೂ ಹೇಳಿ ಸಮಾಧಾನ ಮಾಡಿ ಕುಂಡಿಸ್ಕೊಂಡು ನೀರು ಎಲ್ಲ ಕುಡಿಸಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು.
ಅಲ್ವಾ ಶ್ರವಣ್ ಸಾಹೇಬ್ರೆ ಅಂತೇಳಿ ಕೇಳ್ತಾ ಇರ್ತಾಳೆ. ಹೌದಲ್ವಾ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಂತಂದಾಗ ಅದೊಂದೇ ನೋಡಿ ಪ್ಲಸ್ ಪಾಯಿಂಟು. ಯಾಕೆ ಅಂತಂದರೆ ಅವ್ರ ಒಳಗಡೆ ಒಂದು ಒಳ್ಳೆ ಮನಸ್ಸಿದೆ. ಆದರೆ ಅದನ್ನು ಹೇಗೆ ತೋರಿಸ್ಕೊಳ್ಳೋದು, ಹೇಗೆ ಇರೋದು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ದೊಡ್ಡ ನೋವನ್ನ ಇಟ್ಕೊಂಡಿದ್ದಾರೆ. ಅದೇನಂತ ನಾವು ತಿಳ್ಕೋಬೇಕು. ಸೊ ಹಾಗಾಗಿ ಅವ್ರನ್ನ ಹೇಗಾದರೂ ಮಾಡಿ ನಾವು ಚೇಂಜ್ ಮಾಡಲೇಬೇಕು, ಅವ್ರನ್ನ ಒಳ್ಳೆಯ ಥರ ನಾವು ದಾರಿಗೆ ತರಲೇಬೇಕು ಅಂತ ಭೂಮಿ ಒಂದೇ ಹಠ ಮಾಡಿ ಕೂತ್ಕೋತಾಳೆ. ನಂಗೆ ಅಂದ ತಕ್ಷಣ ಅಲ್ಲಿರೋರೆಲ್ಲ ಇಲ್ಲ, ಆಗೋದಿಲ್ಲ, ಅವ್ರು ಯಾವತ್ತೂ ಚೇಂಜ್ ಆಗಲ್ಲ ಅಂತೇಳಿ ಯಾರೂ ಒಪ್ತಾ ಇರಲ್ಲ. ಫೈನಲಿ ನಚ್ಚಿ ಒಪ್ಕೊತಾನೆ, ಶ್ರವಣ್ ಕೂಡ ಒಪ್ಕೋತಾನೆ, ಸಂಗೀತ ಕೂಡ ಹಾಗೆ ಒಪ್ಕೋತಾಳೆ. ಎಲ್ಲರೂ ಕೂಡ ಒಪ್ಕೊಂಡು ಆದಮೇಲೆ ಇಲ್ಲಿ ಸುಂದ್ರಿ ಕೂಡ ಬರ್ತಾಳೆ, ಅವಳು ಕೂಡ ಒಪ್ಕೋತಾಳೆ. ಇನ್ನು ಅಂಜು ಕೂಡ ಒಪ್ಕೋತಾಳೆ. ಮತ್ತು ರಾಮಣ್ಣ ಮಾತ್ರ ಒಪ್ಕೊಳ್ಳಲ್ಲ. ನಮ್ಮಮ್ಮ ಯಾವತ್ತೂ ಚೇಂಜ್ ಆಗಲ್ಲ, ಅವ್ರು ಚೇಂಜ್ ಆಗೋಕ್ಕೆ ಬಿಡೋದು ಇಲ್ಲ, ಅವರೊಂಥರ ಇರೋದೇ ಹಾಗೆ ಅಂತೇಳಿ ಗಟ್ಟಿ ಧೈರ್ಯ ಮಾಡಿಕೊಂಡು ಸುಮ್ಮನೆ ಕೂತಿರ್ತಾರೆ, ಅಲ್ಲ ಸಾರಿ ನಿಂತಿರ್ತಾರೆ. ಆಗ ಎಲ್ಲರೂ ಸೇರ್ಕೊಂಡು ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸ್ಬೇಕಂತೇಳಿ ಫೈನಲ್ ಡಿಸಿಷನ್ ತೊಗೊಂಡು, ನೋಡಿ ಅವ್ರ ಮನಸ್ಸಲ್ಲಿ ತುಂಬ ಒಳ್ಳೆ ಬುದ್ಧಿ ಇದೆ, ಅವ್ರನ್ನ ಹೇಗಾದರೂ ಮಾಡಿ ನಾವು ಚೇಂಜ್ ಮಾಡಲೇಬೇಕು ಅಂತ ಭೂಮಿ ಒಂದೇ ಹಠ ಹಿಡಿತಾಳೆ. ಆಗ ನಚ್ಚಿ ಇಟ್ಕೊಂಡು ನಾನಂತೂ ಈ ಆಪ್ರೇಷನ್ಗೆ ಶುರು ಅಂತ ಹೇಳ್ತಾನೆ ಫಸ್ಟು. ಅಂಜುನೂ ಹಾಗೆ ಹೇಳ್ತಾಳೆ. ಇನ್ನೆಲ್ಲರೂ ಕೂಡ ಮನೆಯವರೆಲ್ಲ ಹಾಗೆ ಹೇಳಿದಾಗ ರಾಮಣ್ಣ ಮಾತ್ರ ಓಕೆ ಅಂತ ಇರಲ್ಲ ಇಲ್ಲಿ. ಇನ್ನು ಎಲ್ಲರೂ ಕೂಡ ಒಬ್ರಿಗೊಬ್ರು ಕೈ ಹಾಕ್ಕೊಂಡು ನಮ್ಮ ಅತ್ತೆನ ಏನು ಅನ್ನೋದು ನಾವು ಪ್ರೂವ್ ಮಾಡಬೇಕು, ನಮ್ಮ ಅತ್ತೆ ಯಾವ ಥರ ಗುಣ ಇದೆ ಅನ್ನೋದು ನಾವು ಪ್ರೂವ್ ಮಾಡಬೇಕು. ಏಕೆ ಅಂತಂದರೆ ನಮ್ಮ ಅತ್ತೆಗೆ ತುಂಬ ಒಳ್ಳೆ ಮನಸ್ಸಿದೆ. ಹಾಗಾಗಿ ಏನು ಗೊತ್ತಾ, ನಮ್ಮ ಅತ್ತೆ ಏನು ಅನ್ನೋದು ಅವ್ರಿಗೆ ಪ್ರೀತಿ ಮಾಡೋ ಥರ ನಾನು ಮಾಡಲೇಬೇಕು. ಏಕೆ ಅಂತಂದರೆ ನಾನು ಇಲ್ಲಿ ಮನೇಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಸಾಹೇಬರು ಬಂದಮೇಲೆ ಹೋಗ್ಬಿಡ್ತೀನಿ ಅಂತೇಳಿ ಎಲ್ಲರ ಎದುರಿಗೂ ಹೇಳ್ಬಿಡ್ತಾಳೆ. ಅವರೆಲ್ಲರೂ ಕೂಡ ತುಂಬ ಶಾಕಾಗಿ ಏನಮ್ಮ ಭೂಮಿ ಹೇಳ್ತಾ ಇದೆಯಾ, ನೀನೆಲ್ಲಿ ಹೋಗ್ತೀಯ ಅಂತಂದರೆ ಅದೇನು ಅಂತಂದರೆ ಅಂದರೆ ಸಾಹೇಬರು ಬಂದಮೇಲೆ ನಾನು ಟಿ ಅಂಗಡಿ ಹತ್ರ ಹೋಗ್ತೀನಲ್ವಾ, ಸೊ ಅದನ್ನ ಹೇಳಿದೆ ಅಂತೇಳಿ ಉಲ್ಟಾ ಹೊಡೆದು ಬಿಡ್ತಾಳೆ. ಅಂದರೆ ಅವಳ ಮನಸ್ಸಲ್ಲಿರೋ ಫೀಲಿಂಗ್ ಹೊರಗಡೆ ಬಂದರೂ ಕೂಡ ಅಲ್ಲೇನೋ ಇನ್ನೊಂದು ಮಾತಾಡ್ಬಿಡ್ತಾಳೆ. ಯಾಕೆಂದರೆ ಅವಳು ಇರಲ್ವಲ್ಲ ಸಾಹೇಬರು ಬಂದಮೇಲೆ, ಕಾಂಟ್ರಾಕ್ಟ್ ಮೇರಿದಲ್ವ, ಸೊ ಹಾಗಾಗಿ. ಇನ್ನೆಲ್ಲರೂ ಕೂಡ ಒಬ್ರಿಗೊಬ್ರು ಕೈ ಹಾಕ್ಕೊಂಡಾದ್ಮೇಲೆ ರಾಮಣ್ಣ ಮಾತ್ರ ಹಾಕಿರಲ್ಲ. ಆಗ ಸುಂದ್ರಿ ಏನಂತಾಳಂದರೆ, ನೀವೇನಾದ್ರೂ ಈಗ ನಮ್ಮ ಜೊತೆ ಕೈ ಜೋಡಿಸಿಲ್ಲ ಅಂತಂದರೆ ಅಜ್ಜಿಗೆ ಹೋಗಿ ಭೂಮಿನೇ ಅಜಿತ್ ನೆಂಟಿ ಅಂತ ಹೇಳ್ಬಿಡ್ತೀನಿ ಅಂದಾಗ, ಅಯ್ಯೋ ಆ ಥರ ಮಾಡಿ ಅಮ್ಮ ಅಂತ ಹೇಳ್ಬಿಟ್ಟು ರಾಮಣ್ಣ ಕೈ ಹಾಕಿ ಎಲ್ಲರೂ ಕೂಡ ಒಂದಾಗ್ತಾರೆ. ಒಂದಾಗಿ ಹೇಗಾದರೂ ಮಾಡಿ ಚೇಂಜ್ ಮಾಡಲೇಬೇಕು ನಿಂಗವ್ವಜ್ಜಿನ ಅಂತ ಹೊರಟಿದ್ದಾರೆ. ಇಲ್ಲಿ ಒಂದು ಕಡೆ ಅಜ್ಜಿ ಅಂದರೆ ಭೂಮಿಯ ಸಂಗೀತರಮ್ಮ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ತುಂಬ ಫೋನ್ ಟ್ರೈ ಮಾಡ್ತಾ ಇರ್ತಾರೆ. ನಾವು ರೀಚ್ ಆಗಿದ್ದೀವಿ ಅನ್ನೋದು ಮಾತ್ರ ಫೋನ್ ಮಾಡಿರ್ತಾರೆ. ಮತ್ತು ಫೋನ್ ಮಾಡೋಕ್ಕೆ ಹೋದರೆ ಟ್ರೈ ಎಷ್ಟು ಕಾಲ್ ಸಿಗ್ತಾನೆ ಇರಲ್ಲ. ಅಲ್ಲಿಗೆ ಸತ್ಯಣ್ಣ ಕೂಡ ಬರ್ತಾರೆ. ಏನಪ್ಪ ನೀನು ಭೂಮಿನೂ ಇಲ್ಲ, ನಿನ್ನ ತಂಗಿ ಶ್ರವಣನೂ ಇಲ್ಲ, ಏನಪ್ಪ ಈ ಕಡೆಗೆ ಬಂದಿದ್ದೀಯ ಅಂದಾಗ, ಹಾಗೆ ಬಂದೆ ಅಜ್ಜಿ, ಯಾಕೆ ಬರಬಾರ್ದ ನಾನು ಅಂತ ಅಲ್ಲಿ ಸತ್ಯಣ್ಣ ಹೇಳ್ತಾರೆ. ಲಕ್ಷ್ಮಕ್ಕನೂ ಹಾಗೆ ಹೇಳ್ತಾರೆ, ಹ್ಞೂ ಹೌದು, ಯಾರಿಲ್ಲ ಅಂತಂದರೂ ಬಂದಿದ್ದೀರಲ್ಲ ಮನೆ ಕಡೆ ಅಂತೇಳಿ ಕೇಳಿದಾಗ ಅಲ್ಲಿಗೆ ಅಷ್ಟೊತ್ತಿಗೆ ಇವಳು ಕೂಡ ಬರ್ತಾಳೆ. ಯಾರು ದೇವ್ಯಾನಿ. ನಾನು ಕೂಡ ನೋಡಿದೆ, ಯಾವ ಫೋನು ಬಂದಿಲ್ಲ, ಒಂದೇ ಸರಿ ರೀಚ್ ಆಗಿದ್ದೀವಿ ಅಂತ ಮಾತ್ರ ಮೆಸೇಜ್ ಹಾಕಿದ್ದಾರೆ, ಫೈನಲಿ ಫೋನೇ ಮಾಡಿಲ್ಲ ಅಂತ ಅಂದಾಗ ಅಜ್ಜಿ ಟೆನ್ಷನ್ ಮಾಡಿಕೊಂಡು, ಮೊದಲೇ ನನ್ನ ಮಗಳನ್ನ ಅಜ್ಜಿ ಸೇರೋದಿಲ್ಲ ನಿಂಗಜ್ಜಿ, ಏನು ಮಾಡಿದಾರೋ ಏನು ಕಥೆಯೋ, ನನಗಂತೂ ಅದೇ ಟೆನ್ಷನ್ ಆಗಿಬಿಟ್ಟಿದೆ. ಅವ್ರು ಯಾವತ್ತೂ ನನ್ನ ಮಗಳನ್ನ ಒಂದಿನೂ ಪ್ರೀತಿಯಿಂದ ನೋಡ್ಕೊಂಡಿರೋ ಕಾರಣನೇ ಇಲ್ಲ. ಅದೇ ಟೆನ್ಷನ್ಗೆ ನನ್ನ ಅಳಿಯ ನನ್ನ ಮಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡ್ಬಿಟ್ಟ. ಸೊ ಹಾಗಾಗಿ ಅಲ್ಲಿ ತುಂಬ ಟೆನ್ಷನ್ ಆಗ್ತಿದೆ, ಏನು ನಡೀತಿದೆಯೋ ಏನು ಅಂತ ಅಜ್ಜಿ ತುಂಬಾ ಗಾಬರಿ ಪಡ್ತಾರೆ. ಏಕೆಂದರೆ ಮಗಳಲ್ವಾ, ಸೊ ಹಾಗಾಗಿ ಅವ್ರಿಗೂ ಕೂಡ ತುಂಬ ಆತಂಕ ಆಗ್ತಾ ಇರುತ್ತೆ. ಇನ್ನು ಸತ್ಯಣ್ಣ ಇದ್ಕೊಂಡು, ಅಜ್ಜಿ ಯೋಚನೆ ಮಾಡಬೇಡಿ ನೀವು, ನಾನು ಫೋನ್ ಮಾಡಿ ಟ್ರೈ ಮಾಡ್ತೀನಿ, ಏನು ನಡೀತಿದೆ ಏನು ಅನ್ನೋದು ನಾನು ತಿಳ್ಕೊತೀನಿ, ಸ್ವಲ್ಪ ಕಾಯ್ದಿರಿ, ವೆಯ್ಟ್ ಮಾಡಿ, ನೀವು ಯೋಚನೆ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ಅಷ್ಟರಲ್ಲೇ ಇಲ್ಲಿ ದೇವಿಯನಿಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಬಂದ ತಕ್ಷಣ ಅಲ್ಲಿಂದ ಹೊರಟೋಗ್ತಾಳೆ. ಅದೇನು ಕಿತಾಪತಿ ಮಾಡೋಕ್ಕೆ ಹೊರಟೋಗ್ತಾಳೋ ಗೊತ್ತಿಲ್ಲ. ಇನ್ನು ಫೈನಲಿ ಇಲ್ಲೆಲ್ಲರೂ ಕೂಡ ಮನೆ ಒಳಗಡೆ ಬರ್ತಾರೆ ಅಜ್ಜಿನ ಚೇಂಜ್ ಮಾಡಬೇಕು ಅಂತ. ಅಷ್ಟರಲ್ಲೇ ಶಾರದಮ್ಮನ ಹತ್ರ ಎಷ್ಟು ನೀಟಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನಿಂಗವ್ವಜ್ಜಿ. ಆವಾಗ ಸಂಗೀತ ಇದ್ಕೊಂಡು, ಅತ್ತೆ ನಾವು ದಯವಿಟ್ಟು ಇಲ್ಲೇ ಇರ್ತೀವತ್ತೆ, ಹೋಗೋದಿಲ್ಲ, ಶ್ರೀರಾಮನವಮಿ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಅಂದಾಗ ನಿಂಗವ್ವಜ್ಜಿ ಇದೆಲ್ಲ ಡೊವ್ವೆ ಅಂತ ಹೇಳ್ಬಿಟ್ಟು ಸಂಗೀತನ ಹೇಳ್ತಾಳೆ. ಹಾಗಂದ ತಕ್ಷಣ ಶಾರದಾನ, ನೀವೆಲ್ಲರೂ ಹೋಗಿ, ನಾನು ಶಾರದಾನ ನನ್ನ ಮಗಳ ಥರ ನೋಡಿಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಶಾರದಾನ ತಲೆ ಸವರ್ತಾ ಇರ್ತಾಳೆ. ಅಂದರೆ ಶಾರದಾನ ಅವ್ರು ಅಷ್ಟೊಂದು ಹಚ್ಕೊಂಡಿರ್ತಾರೆ ನಿಂಗವ್ವಜ್ಜಿ. ಇನ್ನು ಫೈನಲಿ ಶ್ರವಣ ಇದ್ಕೊಂಡು, ಇಲ್ಲ ಅತ್ತೆ, ಏನು ಗೊತ್ತಾ, ಶಾರದಾ ಕೂಡ ಒಂದು ಚೇಂಜಸ್ ಅನ್ನೋದು ಸಿಗಬೇಕಲ್ವಾ, ಅವಳಿಗೆ ಸ್ವಲ್ಪ ಆಕ್ಸಿಡೆಂಟಾಗಿ ಹಳೆದೆಲ್ಲ ಮರ್ತೋಗಿದ್ದಾಳಲ್ವಾ, ಸೊ ಹಾಗಾಗಿ ಸ್ವಲ್ಪ ದಿನ ಇಲ್ಲೇ ಇದ್ಬಿಟ್ಟು ಹಬ್ಬನ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ ಅಂತಂದಾಗ, ಕರೆಕ್ಟಾಗಿ ಹೇಳ್ದೆ ಕಣೋ ನೀನು ಶ್ರವಣ ಇಷ್ಟೊತ್ತಿಗೆ, ಆಯ್ತು ಹೇಳಪ್ಪ, ಹಾಗಾದರೆ ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಡಿ ಅಂತ ಕೂಡ ನಿಂಗವ್ವಜ್ಜಿ ಒಪ್ಕೋತಾಳೆ. ಇನ್ನು ಫೈನಲಿ ಎಲ್ಲರೂ ಆದಮೇಲೆ ಇನ್ನೊಂದು ಮಾತು ಹೇಳ್ತಾಳೆ, ಯಾರು ಸಂಗೀತ,
ಆಯಿತು ಅತ್ತೆ, ನಾವು ಇಲ್ಲೇ ಇದ್ಬಿಟ್ಟು ಹಬ್ಬನ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಅಂದಾಗ, ನೀನೆಲ್ಲ ಹೇಳೋದೆಲ್ಲ ಡೊವೆ ಕಣೆ ಸಂಗೀತ ಅಂತ ಹೇಳ್ಬಿಟ್ಟು ಆ ಸಂಗೀತ ಹೇಳೋದನ್ನ ಏನೂ ನಂಬ್ತಾ ಇರಲ್ಲ ನಿಂಗವ್ವಜ್ಜಿ. ಇನ್ನು ಫೈನಲ್ಲಿ ಭೂಮಿ ಇದ್ಕೊಂಡು ಇನ್ನೊಂದೇನೋ ಮಾತಾಡ್ತಾ ಮಾತಾಡ್ತಾ ನಾನು ಭೂಮಿ ಅಂತ ಹೇಳ್ಬಿಡ್ತಾಳೆ. ಹಂಗೆ ಅಂದ ತಕ್ಷಣ ಭೂಮಿನ ಅಂತಿಲ್ಲಿ ಅಲ್ಲಿರೋರೆಲ್ಲ ಶಾಕ್ ಆಗಿಬಿಟ್ಟು ಆವಾಗ ಫೈನಲಿ ಏನಾದರೂ ಮುಚ್ಚಾಕಲೇಬೇಕು ಅಂತ ಹೇಳ್ಬಿಟ್ಟು ಹತ್ರ ಬಂದ್ಬಿಟ್ಟು, ಅಯ್ಯೋ ಅಜ್ಜಿ ಆಗಲ್ಲ, ನೀವು ಭೂಮಿ ಥರ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಮತ್ತಿನ್ನು ಚಚ್ಚಿ ಇದ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಕೇರ್ ತೊಗೋಬೇಕು, ನಿಮಗೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಂಗವ್ವಜ್ಜಿ ಇದ್ಕೊಂಡು, ನೀವೇನೂ ಟೆನ್ಷನ್ ಮಾಡ್ಕೋಬೇಡ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ಆದರೆ ನೀನೆಲ್ಲ ನೋಡಿಕೊಂಡು ರಿಪೋರ್ಟ್ ಒಂದೊಂದೂ ನನಗೆ ಮೇಲ್ ಮಾಡಬೇಕು ಅಂತ ಹೇಳಿದಾಗ ಇನ್ನು ಫೈನಲಿ ಕೇಶವನ್ನು ಸೊಸೆನ ಇಬ್ಬರನ್ನೂ ಕರೀತಾಳೆ. ಅವಳು ಬಂದು ಹಿಂಗೆ ನಿಂತ್ಕೋತಾಳೆ, ಹಂಗೆ ಕೈ ಕಟ್ಕೊಂಡು, ಏಯ್ ಇದು ಸರಿ ನಿಂತ್ಕೊಳ್ಳೆ, ಏನು ಓವರ್ ಬಿಲ್ಡಪ್ ಕೊಡ್ತಾಳೆ ಅಂತ ನಿಂಗವ್ವಜ್ಜಿ ಬೈತಾಳೆ ಸಣ್ಣ ಸೊಸೆನ. ಇನ್ನು ಏ ಕೇಶವ, ನೀನು ಹೆಂಡ್ತಿ ತುಂಬ ಓವರ್ ಆಯಿತು ಕಣ, ಇವಳ ಓವರ್ನೆಸ್ ನಾನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ ಅಜ್ಜಿ. ಇನ್ನು ಫೈನಲಿ ಈಗ ಒಂದು ಕೆಲಸ ಮಾಡು ಕೇಶವ, ಇಲ್ಲಿ ಸಂಗೀತಗೂ ಮತ್ತು ರಾಮನಿಗೂ ಒಂದು ರೂಮ್ ರೆಡಿ ಮಾಡು, ಮತ್ತು ಶಾರದಾಗೂ ಶ್ರವಣನಿಗೂ ಮತ್ತು ಯಶ್ವಿನಿಗೂ ಒಂದು ರೂಮ್ನ ರೆಡಿ ಮಾಡು, ಮತ್ತು ಇನ್ನು ಎಲ್ಲರೂ ಅವ್ರವ್ರ ಜೋಡಿಗೆ ಅವ್ರು ಇರಲಿ. ಇನ್ನು ಫೈನಲಿ ಅಂಜು ಇದ್ಕೊಂಡು ನನಗೊಂದು ರೂಮ್ ಬೇಕು ಅಂತ ಕೇಳ್ತಾಳೆ. ಏಯ್ ನಿಂಗೆ ಯಾಕೆ, ಇಲ್ಲೆಲ್ಲ ಒಂದು ಕಡೆ ಬಿದ್ಕೋ ಅಂತೇಳಿ ಅಂಜುಗೊಂದು ರೂಮ್ನ ವ್ಯವಸ್ಥೆ ಮಾಡಲ್ಲ. ಭೂಮಿ ನಗ್ತಾ ಇರ್ತಾಳೆ ಮಾತಿಗೆ. ಇನ್ನು ಫೈನಲಿ ಎಲ್ಲ ಆದಮೇಲೆ ಅಡುಗೆ ಮಾಡಬೇಕಲ್ವಾ. ಈಗ ಅಡುಗೆ ಏನೇನು ಮಾಡ್ತಿದ್ದೀಯ ಅಂತ ಅಂದಾಗ ಊಟಕ್ಕೆ, ಅತ್ತೆ ನಿಮಗೆ ಸೊಪ್ಪು ನೀರು ಮುದ್ದೆ ಮಾಡಿಕೊಡ್ತಾಯಿದ್ದೀನಿ, ಪಲ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅಂತೇಳಿ ಹೇಳಿದಾಗ, ಮತ್ತು ಇವರೆಲ್ಲರಿಗೂ ಕೂಡ 2 ಥರದ ಪಲ್ಯ, ಪಾಯಸ, 2 ಥರದ ತಿಳಿ ಸಾಂಬಾರು, ಅನ್ನ ಎಲ್ಲ ಮಾಡ್ತಾಯಿದ್ದೀನಿ, ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ, ಸರಿಯಾಗಿದ್ದರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಇಲ್ಲಿ ಇವ್ರೇನು ಮಾಡ್ತಾರೆ ಗೊತ್ತಾ, ಕನಸು ಕಾಣ್ತಾ ಇರ್ತಾರೆ. ಏ ಮುದುಕಿ, ಏನು ನಿನಗೆಲ್ಲ ಅಡುಗೆ ಮಾಡಿಕ್ಬೇಕಾ, ನೀನು ಮುಂದಕ್ಕೆ ಅಡುಗೆ ಮಾಡ್ಬೇಕಾ, ಇವರೆಲ್ಲದನ್ನ ಸೇವ್ ಮಾಡಬೇಕಾ ಅಂಥೇಳಿ ಒಂದು ಕನಸನ್ನ ಕಾಣ್ತಾಳೆ. ಕನಸನ್ನ ಕಾಣಬೇಕಾದಾಗ ನಿಂಗವ್ವಜ್ಜಿ ಇದ್ಕೊಂಡು, ಏನೇ ನನ್ನ ಯಾವ ಥರ ಬೈಬೇಕಂತ ಕನಸು ಕಾಣ್ತಿದ್ದೀಯೇನೆ ಅಂತೇಳಿ ಹೇಳಿದಾಗ, ಇಲ್ಲ ಅತ್ತೆ ಆ ರೀತಿ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತಿನ್ನು ಫೈನಲಿ ಸಂಗೀತ ಇದ್ಕೊಂಡು, ಅತ್ತೆ ನಾನು ಅಡುಗೆ ಮಾಡ್ತೀನತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಹಾಗಿದ್ರೆ ನೀನೇ ಅಡುಗೆ ಮಾಡು, ಆದರೆ ಏನು ಗೊತ್ತಾ, ಇವಳು ಸಹಾಯಕ್ಕೆ ಯಾರೂ ಹೋಗ್ಬಾರ್ದು ಇಲ್ಲಿ, ಗೊತ್ತಾಯ್ತಾ, ಯಾರಂದರೆ ಯಾರು ಸಹಾಯಕ್ಕೆ ಹೋಗಬಾರ್ದು, ಸಂಗೀತ ಒಬ್ಬಳೇ ಅಡುಗೆ ರೆಡಿ ಮಾಡಬೇಕು, ಸಂಗೀತ ಅಡುಗೆ ಮಾಡಿಕೊಂಡು ತಗೊಬರ್ಬೇಕು ನಮ್ಮೆಲ್ಲರಿಗೂ ಅಂತ ಹೇಳ್ಬಿಟ್ಟು ಅಜ್ಜಿ ಆರ್ಡ್ರನ್ನ ಮಾಡಿಬಿಡ್ತಾರೆ. ಒಂದು ಕಡೆ ಇಲ್ಲಿ ಗೋಳಾಡ್ಕೊಂಡು ರೂಮಿಗೆ ಕೂತಿರ್ತಾಳೆ ಕೇಶವನ ಹೆಂಡ್ತಿ. ಕೂತಿರ್ಬೇಕಾದಾಗ ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂದಾಗ, ರೀ ನಿಮ್ಮಮ್ಮ ನೋಡಿದ್ರಲ್ಲ ಎಷ್ಟೆಲ್ಲ ಅವಮರ್ಯಾದೆ ಮಾಡಿದ್ರು, ಎಷ್ಟೆಲ್ಲ ಬೈದರು, ಎಷ್ಟೆಲ್ಲ ಅಂತಾರ್ರಿ, ಯಾಕ್ರಿ ಈ ಥರ ನಮಗೆಲ್ಲ ಟೆನ್ಷನು, ನೀವು ವ್ಯಾಪಾರದಲ್ಲಿ ಲಾಸ್ ಬಂದಿದ್ದೀರ, ನಾವು ಒಂದೇ ಒಂದು ರೀಸನ್ಗೆ ತಾನೇ ಈ ಮನೇಲಿ ಇರೋದು ನಾವು, ಇಲ್ಲಾಂದರೆ ನಾವು ನಿಮ್ಮ ಅಣ್ಣನ ಥರ ಹೊರ್ಟೋಗ್ತಿದ್ವಿ ಅಂತ ಅಂದಾಗ ಕೇಶವ ಇದ್ಕೊಂಡು, ನೋಡಿ ಇದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ, ನಮ್ಮಮ್ಮೇನೋ ನೀನೊಬ್ಬಳಿಗೆ ಬೈಲ್ಲ, ಸಂಗೀತ ಅದಕ್ಕೆ ಯಾವತ್ತೋ ಒಂದಿನ ಬಂದಿರೋದು, ಅವ್ರನ್ನೂ ಕೂಡ ಒಂದೆರಡು ಪ್ರೀತಿಯಿಂದ ಮಾತಾಡಿಲ್ಲ, ಹೆಂಗಂದ್ರೆ ಹಂಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಅವ್ರು ಇರೋದು ಹಾಗೆ ಕಡೆ, ನೀನು ಯೋಚನೆ ಮಾಡಬೇಡ ಅಂತ ಕೇಶವ ಹೇಳ್ತಾನೆ. ಹಾಗೆ ಹೇಳಿದಾಗ ಆದರೆ ತುಂಬ ಅಳ್ತಾ ಇರ್ತಾರೆ ಇವರು. ಅಳ್ಬೇಕಾದಾಗ ಸಮಾಧಾನ ಮಾಡಿ, ನೋಡಿರಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಬೇಗನೆ ನಾವು ಕೂಡ ಚೆನ್ನಾಗಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ದುಡಿಬೇಕು, ನಾವು ಕೂಡ ಲೈಫಲ್ಲಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಥರ ಇರಬೇಕು ಅಂತ ಕೇಶವನಿಗೆ ಹೇಳ್ತಾರೆ. ಅದೆಲ್ಲ ಆದಮೇಲೆ ಫೈನಲಿ ಭೂಮಿನೂ ಇಲ್ಲಿ ಒಂದು ಕಡೆ ಮತ್ತು ಸುಂದ್ರಿ ಇಬ್ಬರು ಕೂಡ ಇವರಿಬ್ಬರು ರೂಮಿಗೆ ಬರ್ತಾರೆ, ಅಂದರೆ ಕೇಶವ ಹೆಂಡ್ತಿ ರೂಮಿಗೆ. ಅದೇನಾಗುತ್ತೆ ಅಂತ ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಮತ್ತು ಭೂಮಿ ಕೂಡ ಅಷ್ಟೇ, ಹೇಗಾದರೂ ಮಾಡಿ ಅಜಿತ್ ಸಾಹೇಬ್ರಿಗೆ ಫೋನ್ ಮಾಡಬೇಕಂತ ನಿನ್ನೆ ಟ್ರೈ ಮಾಡಿರ್ತಾಳೆ, ಫೋನ್ ರೀಚ್ ಆಗಿರಲ್ಲ, ಅವ್ರು ಬೇರೆ ಕಡೆ ಎಲ್ಲ ಡ್ಯೂಟಿ ಮಾಡ್ತಾ ಇರ್ತಾರೆ. ಇನ್ನು ನಾವು ವಾಯ್ಸ್ ಓವರ್ ಆದರೂ ಕೊಟ್ಟುಬಿಟ್ಟು, ಅಂದರೆ ವಾಯ್ಸ್ ಓವರ್ ಕೊಡೋದು ವಾಟ್ಸಪ್ಪಲ್ಲಿ, ನನ್ನ ಪ್ರೀತಿ ವಿಷಯನೆಲ್ಲ ಹೇಳ್ಕೊಬಿಡೋಣ, ನಾವು ಈ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದನ್ನೆಲ್ಲ ಮುರಿದುಬಿಟ್ಟು ನಾವಿಬ್ಬರು ಸಂಸಾರ ಮಾಡ್ಕೊಂಡು ಇರೋಣ ಅಂತೇಳಿ ವಾಯ್ಸ್ ರೆಕಾರ್ಡ್ನೆಲ್ಲ ಕಳಿಸ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ಅಂಜುನು ಮತ್ತು ದೇವಿಯನ್ನು ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಭೂಮಿನ ಅಜಿತ್ ಹೆಂಡ್ತಿ ಅಂತ ಪ್ರೂವ್ ಮಾಡಬೇಕು ನಿಂಗವ್ವಜ್ಜಿ ಮುಂದೆ ಅಂತ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇವೆರಡೂ ಕೂಡ ನಾಳೆ ಸಂಚಿಕೆಯಲ್ಲಿ ಇರುತ್ತೆ. ಸೊ ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ನೋಡಿರೋರಿಗೆಲ್ಲ ಥ್ಯಾಂಕ್ ಯು, ಮತ್ತೆ ನಾಳೆ ಸಿಗ್ತೀನಿ.